ಅವರು ಏನ್ ಮಾತಾಡ್ತಾರೆ? ಎಡಿಸಿ ಅವ್ರ ಸಮ್ಮುಖದಲ್ಲಿ ಮೀಟಿಂಗ್ ನಡೆದಾಗ ಏನ್ ಮಾತಾಡ್ತಾರೆ? ನಮ್ಮ ವಿರೋಧ ಇಲ್ಲ, ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಿಇಒ ಅವರು ಎಲ್ಲಿ ತೋರಿಸ್ತಾರೋ ಅಲ್ಲಿ ಬಸ್ ತಿರ್ಗೋಕ್ಕಾಗಲ್ಲ, ಲಾರಿ ತಿರ್ಗೋಕ್ಕಾಗಲ್ಲ ಅಂತಾರಲ್ಲ, ರೈಲೇ ಹೋಗ್ಬೋದಲ್ಲ, ರೈಲೇ ಹೋಗ್ಬೋದು. ಯಾಕೆ ಹೇಳ್ತಾರೆ ಇವರು? ಈಗ ಅಧಿಕಾರಿಗಳು ಆದಾಗ ನಾನು ಬಿಟ್ಕೊಡ್ತಾ ಇಲ್ಲ. ಯಾರು ತಾಳಕ್ ತಕ್ಕಂಗೆ ಹೇಳ್ರಿ, ಯಾರು ತಾಳಕ್ ತಕ್ಕಂಗೆ ಕುಣಿತಾ ಇದ್ದಾರೆ ಅವರು? ಹಳ್ಳಿಗಳಲ್ಲಿ ಜಾಗ ಸಿಕ್ಕೋದೆ, ಹತ್ತು ಕತ್ತಡಿ ಅಣ್ಣ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂಗೆ. ಈಗ ಜಿಲ್ಲಾಧಿಕಾರಿಗಳು ಎಲ್ಲಿ ತೋರಿಸ್ತಾರೋ, ಸಿಇಒ ಅವ್ರು ಎಲ್ಲಿ ತೋರಿಸ್ತಾರೋ, ಇಒ ಅವ್ರು ಎಲ್ಲಿ ತೋರಿಸ್ತಾರೋ ಅಲ್ಲಿ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಊರಲ್ಲಿರೋ ಅಂತ ಎಲ್ಲ ಸಮುದಾಯದವರು ಹೇಳ್ತಾ ಇರ್ಬೇಕಾದ್ರೆ ಇವ್ರು ಯಾಕೆ ಇನ್ನ ಗುರ್ತಿಲ್ಲ? ಅರ್ಥ ಆಯ್ತಲ್ಲ? 20 ಕಿಲೋಮೀಟ್ರ್ ಅಣ್ಣ, ಇಲ್ಲಿ ಕೇಳ್ರಿ, 20 ಕಿಲೋಮೀಟ್ರು ಉಲ್ಲಂಕಲ್ ಗ್ರಾಮದಿಂದ ಇಲ್ಲಿ ತನಕ 20 ಕಿಲೋಮೀಟ್ರು. ನೀರು ಕುಡಿಯೋಕೆ ಕೂಡ ಯಾರು ಇಲ್ಲಿ ನಿಂತಿಲ್ಲಪ್ಪ, ಊಟಕ್ಕೆ ಕೂಡ ನಿಂತಿಲ್ಲ, ಒಂದು ಕಡೆ ಗ್ಯಾಪ್ ತಗೊಂಡಿಲ್ಲ, ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾವ್ರಿ. ಏನಕ್ಕೋಸ್ಕರ ಅಂದರೆ ಬಾಬಾ ಸಾಹೇಬ್ರ ಪ್ರತಿಮೆಗೋಸ್ಕರ. ಇದು ನಡೀತಾ ಇರೋಂಥದ್ದು ಕೋಲಾರ ಜಿಲ್ಲೆಯಲ್ಲಿ, ಹೋರಾಟಗಳು ಉತ್ತೂರು ಆಗಿರೋಂಥ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರೋದೇನಕ್ಕೋಸ್ಕರ? ಬಾಬಾ ಸಾಹೇಬ್ರ ಪ್ರತಿಮೆಗೋಸ್ಕರ. ಆಪೋಸಿಟ್ ಬೇರೆ ಸಮುದಾಯದವ್ರು ಮಾತಾಡ್ತಾ ಇರೋಂಥದ್ದು ಏನು ಗೊತ್ತಾ? ನಾವು 4-5 ಸಮುದಾಯದವ್ರು ಇದ್ದೀವಿ. ಬೆಳಗ್ಗೆ ಹೋದಾಗ ಅಂಬೇಡ್ಕರ್ ಅವ್ರ ಮುಖ ನೋಡ್ಕೊಂಡು ಹೋಗ್ಬೇಕಾ ನಾವು? ಎಲ್ಲಾದರೂ ಊರಿಂದ ಆಚೆ ಹೋಗ್ಬೇಕಾದ್ರೆ ಅಂಬೇಡ್ಕರ್ ಅವ್ರ ಮುಖ ನೋಡ್ಕೊಂಡು ಹೋಗ್ಬೇಕಾ ನಾವು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರೋಂಥದ್ದು. ಕರೆಕ್ಟ್ ಅಲ್ಲ? 21 ಕಿಲೋಮೀಟ್ರು ಉಲ್ಲಂಕಲ್ ಗ್ರಾಮದಿಂದ ಏನು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ತನಕ ಬಂದಿದ್ದೀರಿ. ಉಲ್ಲಂಕಲ್ ಗ್ರಾಮದಿಂದ ಜಿಲ್ಲಾ ಪಂಚಾಯತ್ ಕಚೇರಿ ತನಕ ಬಂದಿದ್ದೀರಿ. ಎಲ್ಲಿ ಶಾಂತಿ ಕದಡ ಅಂತ ಕೆಲಸನ ನಾವು ಮಾಡಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಮೊಮ್ಮಕ್ಕಳು. ಕರೆಕ್ಟ್ ಅಲ್ಲ? ಶಾಂತಿ ಕದಡ ಅಂತ ಕೆಲಸ ನಾವು ಮಾಡಿದ್ದೀರಾ? ಇವತ್ತು ನಮಗಲ್ಲಿ ಅನ್ಯಾಯ ಮಾಡಿದ್ದು, ಮೀಟಿಂಗ್ ಅಲ್ಲಿ ಅನ್ಯಾಯ ಮಾಡಿದ್ದು ಯಾರು? ADC ಅವರು. ಇಟ್ಕೊಳ್ರಿ, ನಾನಿದ್ದೀನಿ ಮೀಟಿಂಗ್ ಅಲ್ಲಿ, ನಮ್ಮನ್ನು ಮಾತಾಡಕ್ ಬಿಡ್ತಾ ಇಲ್ಲ. ಅವ್ರು 3 ಅವರ್, ಅವ್ನು ಯಾರೋ ಬುಡ್ಡ 3 ಅವರ್ ಮಾತಾಡ್ತಾವ್ನಿ ಅಲ್ವಾ? ನಮ್ಮನ್ನು ಮಾತಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲಿಗೆ ಅರ್ಥ ಏನು? ಎಷ್ಟೆಷ್ಟು ಸೀಟಿಗೆ ಶಾಮೀಲಾಗಿದ್ದಾರೆ? ಬಾಬಾ ಸಾಹೇಬ್ ವಿರೋಧ ಮಾಡೋಂಥ ಕೆಲಸ ಏನು? ಇವತ್ತು ನೀವು ಅಪರ ಜಿಲ್ಲಾಧಿಕಾರಿಗಳಾಗಿ ಸಂಬಳ ತಗೊಂತಾ ಇದ್ದೀರಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು
ಕೋಲಾರ ಜಿಲ್ಲೆ ಆಗ್ಬೋದು, ಭಾರತ ದೇಶ ಆಗ್ಬೋದು, ಕರ್ನಾಟಕ ರಾಜ್ಯ ಆಗ್ಬೋದು ನಡೀತಾ ಇದೆ ಅಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಉಲ್ಲಂಕಲ್ಲು ಗ್ರಾಮ ನಡೀತೈತೆ ಅಂದ್ರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಬಾಬಾ ಸಾಹೇಬ್ರ ಪ್ರತಿಮೆನ ಬೇಡ, ನಾವು 5-6 ಸಮುದಾಯದವ್ರು ಇದ್ದೀವಿ, ನಾವು ಹೋಗಿ ತಕ್ಷಣ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಸಮುದಾಯಕ್ಕೊಂದೊಂದು ಫ್ಲೆಕ್ಸ್ ಹಾಕ್ತಾರಂದ್ರೆ ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ಎಲ್ಲರ ಸಮ್ಮುಖದಲ್ಲಿ ನಾವೇ ಬಂದಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ. ಅಧಿಕಾರಿಗಳಾಗಿ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಅಧಿಕಾರಿಗಳಾಗಿ ಬೇಡ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ. ಇದು ಹಿಂದೆ ಇರೋಂಥದ್ದೇನು? ಹಂಗಾಗಿ ಇವತ್ತು ಕೇಳ್ರಿ, ಶಾಂತಿಯುತವಾಗಿ ಏನು ಹೋರಾಟ ನಡೀತೈತೋ ಇದು ಶಾಂತಿಯುತವಾಗಿ ನಡೀಬೇಕು. ಅರ್ಥ ಆಯ್ತಲ್ಲ? ನಾನು ಘೋಷಣೆಗಳಿಗೆ ಹೋಗ್ತೀನಿ, ನೀವು ಡೌನ್ ಡೌನ್ ಅನ್ಬೇಕು. ಅರ್ಥ ಆಯ್ತಾ? ಎಡಿಸಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಜೈ 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 ಬಿ ಜೈ 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 ಬಿ ಜೈ 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 ಬಿ. ಉಲ್ಲಂಕಲ್ಲು ಗ್ರಾಮದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರೋಧಿಗಳಿಗೆ ಹೇಳಿದಿಕ್ಕಾರ. ಬಾಬಾ ಸಾಹೇಬರಿಗೆ ದ್ರೋಹ ಬಗೆಯುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬಾಬಾ ಸಾಹೇಬರಿಗೆ ವಂಚನೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಾವಧಾನವಾಗಿ ಸಮಾಧಾನವಾಗಿ ಅಧಿಕಾರಿಗಳು ಬರ್ತಾರೆ, ಮನವಿ ನಡೆಸ್ತಾರೆ, ಹೇಳ್ತಾ ಇರೋದು ಅವ್ರನ್ನ ಕೇಳಿ ನಾವು ಡಿಸಿಷನ್ ತಗೊಳಂಗಿಲ್ಲ. ಅಲ್ಲೇ ಬೇಕು ನಮ್ಗೆ ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ. ಗ್ರಾಮ ಠಾಣೆ ಜಾಗಗಳಲ್ಲಿ ಸಿಕ್ಕೋದೆ 10 ಅಡಿ ಜಾಗ ಅಷ್ಟೇ. ಇವ್ರ ಹಳ್ಳಿ ಎಲ್ಲ ಊರಿಂದ ಆಚೆ ಇರುವಂತ ಕುಂಟಲ್ಲಿ, ಊರಿಂದ ಆಚೆ ಇರೋ ಕುಂಟಲ್ಲಿ 100 ಕೊಟ್ರೆ ಏನ್ ಪ್ರಯೋಜನ? ಗ್ರಾಮದಲ್ಲೇ ನಾವೆಲ್ಲಿ ಜಾಗ ಎಲ್ಲಿ ಫಸ್ಟ್ ಅವರು PDO ಅವ್ರ ಸಮ್ಮುಖದಲ್ಲಿ ಊರವರೆಲ್ಲ ಸೂಚಿಸಿರ್ತಾರೋ, ಎಲ್ಲಿ ರೆಸಲ್ಯೂಷನ್ ಆಗೈತೋ ಅದೇ ಜಾಗದಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆ ಬೇಕು. ನಾವು ಈಗೇನಾದ್ರೂ ಅವರು ಈ ಅಪ್ಪ ಅವರು ದಲಿತರಪ್ಪ, ನಾವು ಅವ್ರನ್ನ ದಲಿತರನ್ನ ಅಷ್ಟು ದೂರದಿಂದ ನಡೆಸೋದು ತಪ್ಪು, ಅವ್ರ ಇಲ್ಲಿ ಬೀದಿಯಲ್ಲಿ ಕೂರ್ಸೋದು ತಪ್ಪು, ಇವತ್ತೇ ಆದೇಶ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಏನಾನ ಇದ್ರೆ ಇವತ್ತು ಕೇಳ್ರಿ. ನಮ್ಮ ಕೇಂದ್ರ ಸರ್ಕಾರ ಭಾರತ ಭಾಗ್ಯ ವಿಧಾತ, ಭಾರತದ ಭಾಗ್ಯ ವಿಧಾತ ಅಂತ. ಎಲ್ಲಿ ಭಾರತದ ಭಾಗ್ಯ ವಿಧಾತ? ಎಲ್ಲ ಉಲ್ಲಂಕಲ್ಲು ಗ್ರಾಮದಲ್ಲಿ ಭಾರತ ಭಾಗ್ಯ ವಿಧಾತ ಇಲ್ವಾ? ಬೇಡಪ್ಪ ಅಂತ ಹೇಳ್ಬಿಟ್ಟು ಸರ್ಕಾರ ಗುರ್ತು ಮಾಡ್ಕೊಡುತ್ತೆ. ಆ ಜಾಗ ಗುರ್ತು ಮಾಡ್ಕೊಟ್ಟಾಗ ಅಲ್ಲಿದ್ದಂತ ಕೆಲವು ಜಾತಿ ಮುಖವಾಡಗಳು ಹಾಕೊಂಡು ಕೆಲವೊಂದು ಮನವಾದಿ ಶಕ್ತಿಗಳು ಏನ್ ಮಾಡುತ್ತಂದ್ರೆ, ಊರು ಎಂಟ್ರೆನ್ಸ್ ಅಲ್ಲಿ ಆಗ್ಬಿಡ್ತಿದ್ದು ಈ ಜಾಗದಲ್ಲಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಅಡ್ಡಿ ಮಾಡಿ, ಅಂದ್ರೆ ರೆಸಲ್ಯೂಷನ್ ಆಗಿರುವಂತ ಜಾಗನ ಅದನ್ನ ಅಡ್ಡಿ ಮಾಡಿ ಈ ಜಾಗ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋಂಥದ್ದು. ಆ ಮಾತುಗಳನ್ನ ಇಲ್ಲಿರುವಂತ ಉಲ್ಲಂಕಲ್ಲು ಗ್ರಾಮಸ್ಥರಿಗೆಲ್ಲ ಕೆರಳಿಸಿರೋಂಥದ್ದು ನಡೆದಿದೆ ಸರ್. ಅಂದ್ರೆ ಅವ್ರಿಗೇನಂದ್ರೆ ಎಲ್ಲ ಒಂದ್ ಕಡೆ ಮನೋಭಾವನೆ, ಅಂಬೇಡ್ಕರ್ ಅವ್ರ ಮುಖ ನೋಡ್ಕೊಂಡು ಹೋಗ್ಬಾರ್ದು, ಬೇರೆ ಕಮ್ಯುನಿಟಿ ಅವರು ಈ ತರ ಒಂದು ಇದ್ರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಚಾರ ಸಂಬಂಧಪಟ್ಟಂಗ ನಾವು DC ಆಫೀಸಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿರೋಂತ ಗ್ರಾಮಸ್ಥರು ಅವ್ರು ಹೇಳೋಂಥದ್ದು ಏನಂದ್ರೆ, ಅಧಿಕಾರಿಗಳ ಜಾಗ ಗುರ್ತು ಮಾಡ್ಕೊಡ್ತಾ ಇಲ್ಲ, ನಾವು ರೆಡಿ ಇದೀನಿ ಮಾಡಿ ಹೇಳಿದ್ದಾರೆ. ನಾವ್ ಹೇಳಂತ ಸರ್, ದಯವಿಟ್ಟು ಸಮುದಾಯ ಗ್ರಾಮಗಳಲ್ಲಿ ಸಿಕ್ಕೋದೆ ನಮ್ಗೆ 5 ಅಡಿ ಜಾಗ, 10 ಅಡಿ ಜಾಗ ಸರ್. ಸಮುದಾಯ ಭವನದ ಮುಂದೆ ಇದೆ ಸರ್. ಸಮುದಾಯ ಭವನ ಯಾವಾಗಾದ್ರೂ ಇಂಪ್ರೂವ್ ಹಾಕೊಳ್ಳಿ. ಸಮುದಾಯದ ಭವನದ ಮುಂದೆ ಏನು PDO ಅವ್ರ ಸಮ್ಮುಖದಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಏನ್ ರೆಸಲ್ಯೂಷನ್ ಮಾಡಿದಾರೆ ಜಾಗ, ಆ ಜಾಗನ ಗುರ್ತು ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಇದು ಸರ್. ಪಾಪ ಉಲ್ಲಂಕಲ್ಲು ಗ್ರಾಮದಿಂದ ಇಲ್ಲಿಗೆ 20 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿಂದ ನೋಡಿ ಸರ್ ಎಲ್ರಿಗೂ ಗಾಯಗಳು ಸರ್, ಕಾಲಗಳಲ್ಲೇ ಉಳ್ಳೆಗಳು ಬಂದ್ಬಿಟ್ಟೈತಿ. ಅಲ್ಲಿಂದ ನಾನ್ ಸ್ಟಾಪ್ ಊಟ ಇನ್ನೂ ಯಾರೋ ಮಾಡಿದಿರಾ, ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ದಯವಿಟ್ಟು ನಮ್ಮ ಹೋರಾಟಕ್ಕೆ ನೀವು ಬರ್ತೀರಾ, ಅದಕ್ಕೆ ನಾನು ಕೂಡ ಕಾಯ್ತಾ ಇದ್ದೆ. ದಯವಿಟ್ಟು ಸರ್, ದಯವಿಟ್ಟು ನಮ್ಮದು ಸರ್, ನಮ್ಮ ಒಂದು ಇದೇನಂದ್ರೆ, ನೀವು ಮನ್ಸ್ ಮಾಡಿದ್ರೆ ಬಾಬಾ ಸಾಹೇಬ್ರಿಗೋಸ್ಕರ ಸರ್ ಮಾಡ್ತಾ ಇರೋಂಥದ್ದು. ಇನ್ನೇನು ಅವ್ರದ್ದು ಯಾರ್ದು ಮನೆಗಳದ್ದು ಅದು ಇದು ಏನಿಲ್ಲ ಸರ್. ನೀವು ಮನ್ಸ್ ಮಾಡಿ ಇವತ್ತೇ ಆ ಸಮುದಾಯ ಭವನದ ಮುಂದೆ ಬಾಬಾ ಸಾಹೇಬ್ರ ಇರೋಣ, ಬಾಬಾ ಸಾಹೇಬ್ರ ಪ್ರತಿಮೆ ಆಗೋದಕ್ಕೆ ದಯವಿಟ್ಟು ಇವತ್ತೇ ನೀವು ಒಂದು ಆದೇಶ ಮಾಡಿದ್ರೆ ಇಷ್ಟು ಜನ ಬಡವರು ಮಾಡಿರೋ ಅಂತ ಒಂದು ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. 10 ಜಾಗ ಸರ್ ಅಷ್ಟೇ. ಆಯ್ತು, 100% ನಾನು ಈಗ ಮಾನ್ಯ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ದೇಶದಲ್ಲಿ ವಿರೋಧ ಮಾಡುವಂತವ್ರು ಯಾರು ಇಲ್ಲವೇ ಇಲ್ಲ. ನಾನು ಸೇರ್ಕೊಂಡು ಅದನ್ನ ವಿರೋಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸೂಕ್ತವಾದ ಸ್ಥಳ ಕಾನೂನು ಚೌಕಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಚರ್ಚೆ ಮಾಡಿ 100% ಮಾಡೋಣ. ಓಪನ್ ಮೈಂಡ್ ಇದ್ದೇವೆ, ಇದು ಓಪನ್ ಮೈಂಡ್.
ಮುಕ್ತ ಮನಸ್ಸಿನಿಂದ ಹಾ ಸರ್ ಸೂಕ್ತವಾದ ಸ್ಥಳವನ್ನು ಗುರುತಿಸಿ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆ ಜಾಗದಲ್ಲಿ ಅಂದ್ರೆ ಹಾ ಸರ್ ಒಂದು ಸೂಕ್ತವಾದ ಸ್ಥಳ ಕೊಡ್ಬೇಕಾಗುತ್ತೆ. ನೀವು ಎಲ್ಲೇ ಇದ್ರಲ್ಲಿ ಮಾಡಿದ್ರೆ ಆತರ ಆಗೋದಿಲ್ಲ. ನಾವು ADC ಅವರು ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಿ ನೋಡ್ತಾರೆ, ಆಯ್ತು ನೋಡಿ ನೋಡ್ಕೊಂಡು ಡೆಫಿನೆಟ್ಲಿ ನಾವು ಅದನ್ನ 100% ಮಾಡೋಣ. ಸರ್. ಗ್ರಾಮದ ಮುಂಭಾಗದಲ್ಲಿ ಸರ್ ಸ್ಕೂಲ್ ಮುಂದೆ ಜಾಗ ಇದೆ, ಐಮಾಕ್ಸ್ ಲೈಟ್ ಮುಂದೆ ಜಾಗ ಇದೆ, ಮತ್ತೆ ಭವನದ ಮುಂದೆ ಜಾಗ ಇದೆ, ಸಮುದಾಯ ಭವನ ಮುಂದೆ ಜಾಗ ಇದೆ. ಗ್ರಾಮದ ಮುಂಭಾಗದಲ್ಲಿ ನಮ್ದು ಯಾರ್ದು ವಿರೋಧ ಇಲ್ಲ ಸರ್. ಅಂದ್ರೆ ಯಾವ್ದೋ ಹಳ್ಳದಲ್ಲಿ ಊರಿಗಿಂತ ದೂರ ಇರುವಂತ ಜಾಗದಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು, ಅಂತ ಜಾಗದಲ್ಲಿ ಬೇಡ. ಮಾಡೋಣ ಆಯ್ತಾ? ಅಷ್ಟೇ ಸರ್, ನೀವು ಅದಕ್ಕೂ ನೀವೆಲ್ಲ ಸಹಕಾರ ಮಾಡಿ 100% ಸರ್. ಆದ್ರೆ ಅವ್ರು ಹೇಳೋದು ಈಗ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹೌದು ಸರ್. ಒಂದು ಎಂತ ಬರ್ತಾ ಇದೆ, ಎಷ್ಟು ಚೆನ್ನಾಗಿದೆ ಸರ್ ಅದು. ಬಟ್ ಇಲ್ಲಿ ಅಂತ ಜಾಗಗಳೆಲ್ಲ ಕೊಟ್ರೆ ಏನ್ ಸರ್ ಅದಕ್ಕೆ ಅರ್ಥ? ಆ ತರ ಆಗಿರೋದು ಸರ್. ಅದೇ ಚರ್ಚೆ ಮಾಡ್ತೀನಿ, ಅದು ಸ್ಥಳ ತನಿಖೆ ಕೂಡ ಮಾಡೋಣ, ಮಾಡಿ ಸೂಕ್ತವಾದ ಸ್ಥಳದಲ್ಲಿ ಮಾಡೋಣ. ಆಯ್ತು ಸರ್, ಥ್ಯಾಂಕ್ ಯು.